ನಿಮ್ಮನ್ನು ಸೇರಿದಂತೆ ಈಗ ಜಫಾರ್ ಆಗ್ಬೋದು, ಈಗ ರೀಸೆಂಟ್ ಈಗ ಜಮೀರ್ ಅಹಮದ್ ಏನೋ ತೆಗಿಬೇಕಿತ್ತು ನೋಟಿಸ್ ಎಲ್ಲ ಇದಾಗ್ತಿದೆ. ಸೊ ಟಾರ್ಗೆಟ್ ಮಾಡ್ತಿದ್ದಾರಾ ನಿಮ್ಮಲ್ಲಿ ಸಿದ್ದರಾಮಯ್ಯ? ಕಾಂಗ್ರೆಸ್ ಪಕ್ಷ ಅಂದರೆ ಶಿಸ್ತಿನ ಪಕ್ಷ. ಈ ಶಿಸ್ತು ಜಾರಿ ಮಾಡುವಾಗ ಈಗ ಸದ್ಗುರು ರಾಹುಲ್ ಗಾಂಧಿನ ಹೇಳಿದ್ರು. ಯಾರು ನನಗೆ ರಾಹುಲ್ ಗಾಂಧಿ ಐ ಡೋಂಟ್ ನೋ ಹೂ ಇಸ್ ರಾಹುಲ್ ಗಾಂಧಿ ಅಂತ ಹೇಳಿದ್ರು. ಅವ್ರ ಜೊತೆಯಲ್ಲಿ ಹೋಗಿ ಕೂತ್ಕೊಂಡಿದ್ದಕ್ಕೆ ಶಿಸ್ತು ಮೀರೋದಿಲ್ವಾ? ಅಂಥದ್ದೆಲ್ಲ ಈಗ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತಕ್ಕಂಥದ್ದು ಗಾದೆ ಇದೆ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗೋದಿಲ್ಲ. ಈಗ ಆ ಥರ ನಡೀತದೆ, ನಡವಳಿಕೆಗಳು ಹಂಗೆ ಇದ್ದಾವೆ. ನೋಡೋಣ ನಡೀತದೆ. 2 ಲಕ್ಷ ಜನಸಂಖ್ಯೆಗೆ ಒಂದು ವಿಧಾನಸಭೆ ಕಾನ್ಸ್ಟಿಟ್ಯೂನ್ಸಿ ಮಾಡ್ತಾರೆ. 10 ಲಕ್ಷ ಜನಸಂಖ್ಯೆಗೆ ಒಂದು ಲೋಕಸಭೆ ಮಾಡ್ತಾರೆ. ಮತ್ತು ಮಹಿಳಾ ಮೀಸಲಾತಿನೂ ಇಡ್ತಾರೆ. ಗೊತ್ತಾಯ್ತಾ? ಮಹಿಳಾ ಮೀಸಲಾತಿ ಬರೀ ಜನರಲ್ ಕ್ಯಾಟಗರಿಗೆ ಮೀಸಲಾತಿ ಅಲ್ಲ, ಅದು ಈವನ್ SC-ನಲ್ಲೂ ಬರ್ತವೆ. ಅದು ನಮ್ಮ ವರ್ಟಿಕಲ್ ರಿಸರ್ವೇಷನ್ನು ಕೂಡ ಬರ್ತದೆ, ST-ದಲ್ಲೂ ಕೂಡ ಬರ್ತವೆ. ಈಗ ಮಹಿಳಾ ಮೀಸಲಾತಿದ್ದು ಬಿಲ್ಲು 15, 16, 17 3 ದಿವಸ ಲೋಕಸಭೆ ವಿಶೇಷ ಅಧಿವೇಶನ ಅದಕ್ಕೋಸ್ಕರ ಕರೆದಿದ್ದಾರೆ. ನಿನ್ನೆ ಮೋದಿಯವ್ರ ಭಾಷಣ ಕೇಳಿದೆ ನಾನು. ದಿಸ್ ಇಸ್ ದ ಹೈ ಟೈಮ್. ಈಗ ನಾವು ಜಾರಿ ಮಾಡ್ತೀವಿ ಮೀಸಲಾತಿ ಅಂತ ಹೇಳಿದರೆ ಮಾಡಲಿ, ಒಳ್ಳೆಯದದು. ಸ್ವಾಗತ ಮಾಡ್ತೀರಾ ಸರ್? ನಾನು ಸ್ವಾಗತ ಮಾಡೋದಲ್ರಿ. ನಮ್ಮ ಪಕ್ಷ ಈಗಾಗಲೇ 20 ವರ್ಷದ ಮುಂಚೆನೇ ಮಾಡಬೇಕಂತ ಪ್ರಯತ್ನ ಮಾಡಿದ್ರು. ಅವಾಗ ಮನಮೋಹನ್ ಸಿಂಗ್ ಕಾಲದಲ್ಲೇ ಮಾಡಿದ್ರು. ಶರದ್ ಯಾದವ್ ಅಂತ ಹೆಸರು ಕೇಳಿದ್ರು. ಅವರು JDU ಫ್ಲೋರ್ ಲೀಡರ್ ಇದ್ದರು. ಅವರು ಹಿಂದಿನಲ್ಲಿ ಹೇಳಿದ್ರು, ಓ ಬಿಲ್ ಆಯಾ ತೋ ಮೈ ಇದರಿ ಜಹರ್ ಪೀ ಜಾತಾ ಹೂँ ಅಂತ ಹೇಳಿದ್ರು. ಜಹರ್ ಅಂದರೆ ವಿಷ, ನಾನು ಇಲ್ಲೇ ವಿಷ ಕೊಡ್ಬಿಡ್ತೀನಿ ಅಂದರು. ಎಲ್ಲ ನಡೆದಿದ್ದಾವೆ. ಈಗ BJP ಆಡಳಿತ ಪಕ್ಷನೂ ಕೂಡ ಮಹಿಳಾ ಮೀಸಲಾತಿಗೆ ಪರ ಇದೆ, ಕಾಂಗ್ರೆಸ್ಸು ಕೂಡ ಪರ ಇದೆ. ಅದರಿಂದ ಏನು ತೊಂದರೆ ಇಲ್ಲ. ಆ ಬಿಲ್ ಪಾಸ್ ಆಗ್ತದೆ, ಜಾರಿಗೂ ಬರ್ತದೆ. ಹೋಗಿ ಬರಲಿ ಎಲ್ಲಿಗೇನು ಅವ್ರು ಯಾವ ಸ್ಥಾನಕ್ಕೇ ಹೋಗಿಲ್ಲಪ್ಪ. ನಮ್ದೇನಿಲ್ಲ. ನಾವು ಯಾವತ್ತೂ ಅಧಿಕಾರ ಹುಡುಕೊಂಡು ಹೋಗೋನಲ್ಲ. ಅಧಿಕಾರ ಬಂದು ಸ್ವೀಕಾರ ಮಾಡ್ತೀನಿ. ಅಧಿಕಾರದ ಲಾಭ ಬಡ ಜನಕ್ಕೆ ಮುಟ್ಟಿಸ್ತದೆ. ನಾನು ಸ್ವಂತಕ್ಕೆ ಯಾವಾಗಲೂ ಉಪಯೋಗ ಮಾಡ್ತಾರಲ್ಲ. ಅದು ನಾನು ನಡೆದು ಬಂದಿರ್ತಕ್ಕಂಥ ದಾರಿ. ಈಗಲೂ ಅಷ್ಟೇ, ಮುಂದಕ್ಕೂ ಅಷ್ಟೇ. ನೋಡಿ ಮಧುಗಿರಿ ಅಂತಂದರೆ ಇಲ್ಲಿ ಜನನೇ ಇರೋದು, ಬೇರೆ ಕಡೆನೂ ಜನನೇ ಇರೋದು. ಘಟನೆಗಳು ನಡೆದಿರ್ತವೆ, ಇಲ್ಲಿನೂ ಕೂಡ ನಡೆದಿರ್ತವೆ. ಏನೇ ಘಟನೆಗಳು ಕಾನೂನು ಬಾಹಿರವಾಗಿ ನಡೆದಿದ್ರು ಕೂಡ ಕಾನೂನಿನ ಕ್ರಮ ಯಾರೇ ಇದ್ರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಜರುಗಿಸ್ತದೆ. ಅಂದ್ರೆ AG ಆಡಿಟ್ ವರದಿನ ಕೊಟ್ಟಿದ್ರು ಕೂಡ ಇಲ್ಲಿ ಅಧಿಕಾರಿಗಳು ಅದನ್ನ ಒಂಥರ ಬ್ಯಾಲೆನ್ಸಿವ್ ಆಗಿ ಅವರನ್ನು ರಕ್ಷಣೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ನೋಡ್ರಿ, ಯಾರು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ. ಯಾರು ತಪ್ಪಿತಸ್ಥರಿದ್ದಾರೆ ತಪ್ಪಿತಸ್ಥರಿಗೆ ಶಿಕ್ಷೆನೂ ಆಗ್ತದೆ. ಅವ್ರ ಆಸ್ತಿನೂ ಕೂಡ ಸರ್ಕಾರ ಮಟ್ಕೋಲಾಗ್ತಕ್ಕಂಥ ಕ್ರಮನೂ ಕೂಡ ಮಾಡ್ತಾರೆ. ಅದ್ರ ಬಗ್ಗೆ ನನಗೆ ವಿಶ್ವಾಸ ಇದೆ. In this team, whichever this Delhi, now they are in Delhi, both the camps persons are there in the team. Sir, as a senior politician, cabinet reshuffle ಆಗಬೇಕು ಅಂತ ಒತ್ತಾಯ ಮಾಡ್ತೀರಾ ಸರ್? So cabinet reshuffle is inevitable. It has to be done because already 3 years is elapsed. So another 2 years. Out of 2 years, the last 6 months you leave it. It is for the election purpose. So another 1.5 years, let the others also do their service. Deadline to High-command deadline, you see, this deadline, how they will take, what they will act, it is all known after May 4th results. Sir, what do you want to say about women's reservation bill? Are you welcome? I am welcoming. I will welcome it. It is a much delayed reservation. Let it come. Okay. You see, in 84-85 itself, women reservations is coming to local bodies. Yes, sir. It has sustained also. Yes, sir. Then why you have to be express some reservations about women reservation in Assembly and Lok Sabha? Yes. How it helps for women, sir, overall in Lok Sabha or Vidhan Sabha? Helping ಮೋದಿಯವರು ಹೇಳ್ತಾರಲ್ಲಮ್ಮ, ಸರ್ವರಿಗೂ ಸಮಬಾಳು ಸಮಪಾಲು. ಹೆಣ್ಮಕ್ಳು 50% ಇಲ್ವಾ? Yes. Why you have to deny them the right?
Let them talk. ಡೆಲ್ಲಿ ಸರ್ Huh? Why? What is the purpose? Whenever it is necessary to visit Delhi, at that time I will visit. Now it is not necessary to visit, I will not visit.